ನೋಡಿ, ಖಾಸಗಿ ಶಾಲಾ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿಯ ಗಂಗಪ್ಪ ಜಿನ್ ಪ್ರದೇಶದಲ್ಲಿ ಬಾಲಕ ಪತ್ತೆಯಾಗಿದ್ದಾನೆ. ಖಚಿತ ಮಾಹಿತಿ ಮೇರೆಗೆ ಬಾಲಕನನ್ನ ಹಿಡಿದು ಕರೆತಂದಿದ್ದಾರೆ ಪೊಲೀಸರು. ಖಾಸಗಿ ಶಾಲಾ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ರು ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿಯ ಗಂಗಪ್ಪ ಜಿನ್ ಪ್ರದೇಶದಲ್ಲಿ ಬಾಲಕ ಪತ್ತೆಯಾಗಿದ್ದಾನೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಬಾಲಕನನ್ನ ಹಿಡಿದು ಕರೆತಂದಿದ್ದಾರೆ. ಸಿಸಿಟಿವಿಯಲ್ಲಿ ಬಾಲಕನ ಓಡಾಟದ ದೃಶ್ಯಗಳು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ನಿನ್ನೆ ರಾತ್ರಿ ಹಾಸ್ಟೆಲ್ನಲ್ಲಿ ಮಲಗಿದ್ದವರ ಮೇಲೆ ಹಲ್ಲೆಯನ್ನ ಮಾಡಿದ್ದ ಮಕ್ಕಳು ವಾರ್ಡನ್ ಮೇಲೆ ರಾಡ್ನಿಂದ ಹಲ್ಲೆ ಮಾಡಿದ್ದ ಬಾಲಕ ಈತ. ಈ ಘಟನೆಯಲ್ಲಿ ಓರ್ವ ಬಾಲಕ ಸಾವನ್ನು ಕೂಡ ಅಪ್ಪಿದ್ದಾನೆ. ಅವರ ಕುಟುಂಬದ ಆಕ್ರಂದನ ಒಂದ್ ಕಡೆ ಮುಗಿಲು ಮುಡ್ತಾ ಇತ್ತು. 8 ಮಕ್ಕಳಿಗೆ ಗಾಯವಾಗಿತ್ತು. ಈ ಘಟನೆ ಬಳಿಕ ನಾಪತ್ತೆಯಾಗಿದ್ದ ಬಾಲಕ ಈಗ ಪತ್ತೆಯಾಗಿದ್ದಾನೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಹಾಸ್ಟೆಲ್ನಲ್ಲಿ ಏನು ಖಾಸಗಿ ಹಾಸ್ಟೆಲ್ನಲ್ಲಿ ತಮ್ಮ ಮಕ್ಕಳನ್ನ ಸೇಫ್ ಆಗಿರಲಿ ಅನ್ನೋ ನಿಟ್ಟಿನಲ್ಲಿ ಕಳಿಸಿರ್ತೀರಿ. ಸೊ ಈ ಒಂದು ಖಾಸಗಿ ಹಾಸ್ಟೆಲ್ನಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಬಳ್ಳಾರಿಯ ಗಂಗಪ್ಪ ಜಿನ್ ಪ್ರದೇಶದಲ್ಲಿ ಬಾಲಕ ಓಡಾಡ್ತಾ ಇರೋದು ಪೊಲೀಸರ ಕಣ್ಣಿಗೆ ಬಿದ್ದಿದೆ. ಏನು ರಾಡ್ನಿಂದ ಹೊಡೆದು ಹಲ್ಲೆಗೆ ಒಳಗಾಗಿದ್ದಂತಹ ಒಬ್ಬ ವಿದ್ಯಾರ್ಥಿ ಕೂಡ ಸಾವನ್ನಪ್ಪಿದ್ದ. ಈತ ರಾಡ್ನಿಂದ ಹೊಡೆದಿರೋ ಕಾರಣ ಹಾಗಾಗಿ ನಿನ್ನೆ ರಾತ್ರಿ ಹಾಸ್ಟೆಲ್ನಲ್ಲಿ ಮಲಗಿದ್ದವರ ಮೇಲೆ ಹಲ್ಲೆ ಮಾಡಿದ್ದ ಈತ. ಆದ್ರೆ ಈಗ ಅಂತೂ ಇಂತೂ ಪೊಲೀಸಿಗೆ ಸೆರೆಯಾಗಿದ್ದಾನೆ. ಪೊಲೀಸ್ ಸಿಸಿಟಿವಿಯಲ್ಲಿ ದೃಶ್ಯವನ್ನ ಅವನ ಚಲನವಲನಗಳನ್ನೆಲ್ಲ ಕೂಡ ಕಂಡು ಹಿಡಿದಿದ್ದಾರೆ. ಜೊತೆಗೆ ಈಗ ಪೊಲೀಸ್ ವಶವಾಗಿದ್ದಾನೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಂಪರ್ಕಕ್ಕೆ ನಾಗರಾಜ್. ನಾಗರಾಜ್, ಈಗ ಮಕ್ಕಳು ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಹಾಸ್ಟೆಲ್ನಲ್ಲಿ ತಂದು ತಮ್ಮ ಪೇರೆಂಟ್ಸ್ ಬಿಡ್ತಾರೆ. ಆದರೆ ನಿನ್ನೆ ಏಕಾಏಕಿ ಈತ ಬಂದು ವಾರ್ಡನ್ ಮೇಲೆ ಮಕ್ಕಳ ಮೇಲೆಲ್ಲ ಹಲ್ಲೆ ಮಾಡ್ತಾನೆ. ಆದರೆ ರಾಡ್ನಿಂದ ಹೊಡೆದಂಥ ಕಾರಣಕ್ಕೆ ಒಬ್ಬ ವಿದ್ಯಾರ್ಥಿ ಕೂಡ ಸಾವನ್ನಪ್ತಾನೆ. ಏನಾಗಿರ್ಬೋದು? ಹುಡುಗನ ಮನಸ್ಥಿತಿ ಏನಾದರೂ ಬದಲಾಗಿದೆಯಾ ಅಥವಾ ಮಾನಸಿಕ ಏನಾದರೂ ಪ್ರಾಬ್ಲಮ್ ಇದೆಯಾ ಈತನಿಗೆ? ಇದೀಗ ಏನಂತಂದ್ರೆ, ನಿನ್ನೆ ಒಂದು ಖಾಸಗಿ ಹಾಸ್ಟೆಲ್ ನಲ್ಲಿ ಏನು ಯುವಕರ ಮೇಲೆ ಅಲ್ಲಿರ್ತಕ್ಕಂಥ ಅವರ ಸ್ನೇಹಿತ ಬಾಲಕರ ಮೇಲೆ ಏನು ಹಲ್ಲೆ ಮಾಡಿ ಅದರಲ್ಲಿ ಒಬ್ಬ ವಿದ್ಯಾರ್ಥಿಯ ಸಾವಿಗೆ ಕಾರಣನಾಗಿ ಇತರ ಒಂದು 6 ಜನ ವಿದ್ಯಾರ್ಥಿಗಳನ್ನ ಮತ್ತು ವಾರ್ಡನ್ನು ಕೂಡ ಏನು ಒಂದು ಹಲ್ಲೆ ನಡೆಸಿ ನಾಪತ್ತೆಯಾಗಿದ್ದ ಬಾಲಕ ಇದೀಗ ಏನಂತಂದ್ರೆ ಅವನು ನಾಪತ್ತೆ ಆದ ನಂತರದಿಂದನೂ ಕೂಡ ಇದನ್ನ ಬಹಳ ಒಂದು ಸವಾಲಾಗಿ ತೆಗೆದುಕೊಂಡಂತ ಏನು ಬಳ್ಳಾರಿಯ ಪೊಲೀಸ್ ಇಲಾಖೆ SP ಸುಮನ್ ಪನ್ನೇಕರ್ ಅವರು ಮತ್ತು IG ಅವರ ನೇತೃತ್ವದಲ್ಲಿ ಹಲವು ತಂಡಗಳನ್ನ ರಚನೆ ಮಾಡಿತ್ತು. ಸುಮಾರು 5 ಇನ್ಸ್ಪೆಕ್ಟರ್ಗಳ ಒಂದು ತಂಡವನ್ನ ಮಾಡಿತ್ತು. ಬಳ್ಳಾರಿಯ ಏನು ಆ ಒಂದು ಶಾಲೆ ಮತ್ತು ಒಂದು ಹಾಸ್ಟೆಲ್ನ ರಸ್ತೆಯಿಂದ ಹಿಡಿದು ಆ ಇಡೀ ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು CCTV ಫುಟೇಜ್ಗಳನ್ನ ಒಂದು ಪರಿಶೀಲನೆ ಮಾಡೋದ್ರ ಮೂಲಕ ಇವತ್ತು ಒಂದು ಅಬ್ಸರ್ವೇಷನ್ ಅಲ್ಲಿದ್ರು. ಆ ಒಂದು ಸಂದರ್ಭದಲ್ಲಿ ಇವತ್ತು ಬಳ್ಳಾರಿಯ ಏನು ಮಿಲ್ಲರ್ಪೇಟೆಯ ಗಂಗಪ್ಪ ಜಿನ್ ಭಾಗದಲ್ಲಿ ಈ ಒಂದು ಬಾಲಕ ಓಡಾಡ್ತಾ ಇರೋದು ಅದನ್ನ ಕಂಡು ಬಂದಿದೆ. ಅದನ್ನ ಗಮನಿಸಿದಂತಹ ಪೊಲೀಸರು ಇವತ್ತು ಮಧ್ಯಾಹ್ನ ಬಾಲಕನನ್ನ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಈಗ ಬಾಲಕನನ್ನ ವಶಕ್ಕೆ ಪಡೆದು ಈಗ ಏನು ಮನೋವೈದ್ಯರ ಜೊತೆಗೆ ಒಂದು ಬಳ್ಳಾರಿಯ SP ಸುಮನ್ ಪನ್ನೇಕರ್ ಅವರು ಈಗ ಬಾಲಕನ ಒಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಘಟನೆ ಆಗ್ಲಿಕ್ಕೆ ಏನು ಕಾರಣ, ಯಾಕಾಗಿ ಈ ಒಂದು ಹಲ್ಲೆಯನ್ನ ನಡೆಸಿದ್ರು ಮತ್ತು ಒಂದು ಹುಡುಗನ ಕೊಲೆಗೂ ಕೂಡ ಕಾರಣ ಆಯ್ತು ಅನ್ನತಕ್ಕಂಥದ್ದನ್ನ ಈಗ ಇನ್ ಡೀಟೇಲ್ ಆಗಿ ಒಂದು ತನಿಖೆಯನ್ನ ನಡೆಸ್ತಾ ಇರತಕ್ಕಂಥದ್ದು. ಸದ್ಯಕ್ಕೆ ಈ ಒಂದು ವಿಚಾರಣೆಯ ನಂತರವಷ್ಟೇ ಒಂದು ಸತ್ಯ ಬಹಿರಂಗವಾಗಬೇಕಾಗಿದೆ. ಇಂಚರ. ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.